ವೀರಪ್ಪ ನಾಯಕ ಹೋದಾಗ್ಲಿಂದ ಸಾಮ್ರಾಜ್ಯ ಎಲ್ಲ ನಂದೇ ಐತೆ. ಅವರೆಲ್ಲ ನನ್ನ ಕಾಲ್ ಕೆಳಗಿನ ಆಳುಗಳು. ಅವರೆಲ್ಲರೂ ಕೆಲಸ ಕರೆಕ್ಟಾಗಿ ಮಾಡ್ತಾರೆ. ನನ್ನ ಆಳುಗಳು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಎಲ್ಲ ನಾವ್ ಹೇಳ್ದಂಗೆ ಆಗ್ಬೇಕಾ? ಇದು ಗೌಡನ ಸಾಮ್ರಾಜ್ಯ. ನೋಡ್ರಪ್ಪ, ಚೀಲನೆಲ್ಲ ತೆಗೆದು ಮೇಲೆ ಹಾಕ್ಬಿಡಿ. ನಮಸ್ಕಾರ ಬುದ್ಧಿ. ಬಾ ಮಲ್ಲಪ್ಪ, ಏನು ಬಂದಿದ್ದು? ಸರಿ ಬಾಪ. ಏನು ಮಲ್ಲಪ್ಪ ಬಂದಿದ್ದು? ಬುದ್ಧಿ, ನಿಮ್ಮ ಅಪ್ಪರ ಹೋದಾಗಿಂದ ಗೌಡನ ಕಾಟ ಜಾಸ್ತಿ ಆಗಿದೆ. ಹೆಂಗಾರು ಮಾಡಿ ನೀವೇ ಕಾಪಾಡಬೇಕು ಬುದ್ಧಿ. ಬುದ್ಧಿ, ನಿಮ್ಮ ಅಪ್ಪರ ಹೋದಾಗಿಂದ ಗೌಡನ ಕಾಟ ಜಾಸ್ತಿ ಆಗಿದೆ. ಹೆಂಗಾರು ಮಾಡಿ ನೀವೇ ಕಾಪಾಡಬೇಕು ಬುದ್ಧಿ. ನೋಡು ಮಲ್ಲಪ್ಪ, ಈ ಮಣ್ಣು ಬಗ್ಗೆ ಆಗಲಿ ಇಲ್ಲಿ ಜನದ ಬಗ್ಗೆ ಆಗಲಿ ಯಾವನೇನೇ ಅಂದರೂ ನಾನು ನಮ್ಮ ತಂದೆ ಥರ ಹಾಗೆ ಆಗ್ತೀನಿ. ನೀನೇನು ಹೆದರ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ಆಯ್ತು ಬುದ್ಧಿ. ಇದು ಇತಿಹಾಸ ಇರೋ ಮಣ್ಣು, ನನ್ನ ಮಣ್ಣು. ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು, ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು.
ಮಣ್ಣಿದು ನನ್ನ ಮಣ್ಣಿದು. ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ, ಅವಳ ಮುಡಿಗೆ ಕುಸುಮಗಳು. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು. ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ. ಕೋಲಾರ ಕೈವಾರ ಕೋಲೆ ಚುಮುಕಿ ಮೂಗುತಿಯು. ಇದ್ದರೆ ಬದುಕು ನೀ ನನ್ನ ಈ ಮಣ್ಣಲಿ, ಮಡಿದರೂ ಹೆಮ್ಮೆಯೇ ಕನ್ನಡ ಮಣ್ಣಲಿ, ಧರ್ಮದ ತೌರಲಿ. ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ, ವೀರ ಮರಣವ ಹೊಂದಿದರು. ನೆಲ ಜಲ ರಕ್ಷಣೆ ಕಾಯಕದೆ ಹಗಲಿರುಳೆನ್ನದೆ ಶ್ರಮಿಸಿದರು. ಲಾಠಿ ಬೂಟಿನ ಒದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಅಳಿದರು ಕನ್ನಡ, ಉಳಿದರು ಕನ್ನಡ. ಎದೆಯನೇ ಸೀಳುನಿ ಹರಿವುದು ಕನ್ನಡ, ಹೋರ್ಗರೆವುದು ಕನ್ನಡ. ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ನನ್ನಡೆದ ಸೌಭಾಗ್ಯವತಿ. ಆ ನಾಯಕ ಹೋದ್ರಂದ್ರೆ ಈಗ ಅವನ ಮಕ್ಳು ಕಾಟ ಜಾಸ್ತಿ. ನನಗೆ ಯಾರೇ ಅಡ್ಡ ಬಂದ್ರು ಅವನ ಕತೆ ಅಷ್ಟೇ. ಅವ್ರ ನಾಯಕನ ಮಕ್ಕಳಿಗೆ ಒಂದು ಗತಿ ಕಾಣಿಸ್ತೀನಿ. ಏನು ಗೌಡ್ರೆ ಚಿಂತೆ ಮಾಡ್ತಿದ್ದೀಯ? ನಿಮ್ಗೆ ಒಳ್ಳೆ ಸುದ್ದಿ ಬಂದೈತೆ ಗೌಡ್ರೆ. ಏನಲ್ಲ ಅದು? ಆ ನಾಯಕನ ತಮ್ಮ ಪೇಟೆಯಿಂದ ಬರ್ತಾನೆ ಅಂತ ಗೌಡ್ರೆ. ಎಂತ ಸುದ್ದಿ ಹೇಳ್ದಲ್ಲ? ಎಲ್ಲ ಹುಡುಗರನ್ನ ಕರ್ಕೊಂಡೋಗಿ ಅವನ್ನ ಅಲ್ಲೇ ಮುಗಿಸ್ಬಿಟ್ರಲ್ಲ. ಇವತ್ತೊಂದು ತಲೆ ಉರುಳೇಬೇಕಾ? चल पीछे जा।
5 ಜನ ಹೋಗಿ ಒಬ್ಬ ನೋಡಕ್ಕಾಗಿಲ್ಲ ಅನ್ರಲ್ಲ. ಇದು ಸಾಮಾನ್ಯದ ಸೋಲಲ್ಲ, ಇದು ನಮ್ಮ ಮನೆತನದ ಸೋಲು. ಅವನ್ನೆಲ್ಲ ಹಿಂಗೆ ಬಿಟ್ರೆ ನನ್ನ ಆಳ್ವಿಕೆನೆಲ್ಲ ಕಿತ್ಕೊಂಡು ಹೋಗ್ತಾನೆ. ಅವನ್ ಹೆಂಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು. ನೋಡ್ರಪ್ಪ, ಎಲ್ಲರೂ ಇಲ್ಲೇ ಇದ್ದೀರಿ. ಚೇತನ್ ಬೇರೆ ಬರ್ತಿದ್ದಾನೆ. ಬಂದ್ಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವಳ ನೆನಪಲ್ಲಿ ಸುಂದರ ಸಾಲುಗಳು. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿ ಹಾರೋ ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು. ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಎಲ್ರಿಗೂ ನಮಸ್ಕಾರ. ಹೆಂಗಿದೆಯಪ್ಪ ಬೆಳೆ ಗಿಳೆ ಎಲ್ಲ ಹಳ್ಳಿ ಕಡೆ? ನಮಸ್ಕಾರ ಸ್ವಾಮಿ. ನಿಮಗೆ ಗೊತ್ತಲ್ಲ ರುದ್ರೇಗೌಡ್ರ ಬಗ್ಗೆ, ನಮ್ಮನ್ನೆಲ್ಲ ದನಗಳಿಗಿಂತ ಕಡೆಯಾಗಿ ನೋಡ್ಕೊತ ಇದ್ದೀನಿ ಸ್ವಾಮಿ. ಹೆಂಗಾದ್ರೂ ಮಾಡಿ ನೀವೇ ಅವರಿಂದ ಕಾಪಾಡ್ಬೇಕು ಸ್ವಾಮಿ. ನೋಡ್ರಪ್ಪ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಗಿದೆ. ನಾನು ಎಲ್ಲನೂ ಸರಿ ಮಾಡ್ತೀನಿ, ನೀವೇನು ತೊಂದರೆ ತಗೋಬೇಡಿ. ನಾಯಕರೇ, ನಮ್ಮೂರಲ್ಲಿ ಸ್ವಲ್ಪ ಕರೆಂಟ್ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ನಾಯಕರೇ, ತುಂಬ ಉಪಕಾರ ಆಗುತ್ತೆ. ನಾನು ಕಂಪ್ನಿಗಳ ಜೊತೆ ಎಲ್ಲ ಮಾತಾಡಿದ್ದೀನಿ. ಇನ್ನೊಂದು 3-4 ದಿನದಲ್ಲಿ ಎಲ್ಲ ಫ್ಯಾನಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ. ಖಂಡಿತ ಆದಮೇಲೆ ನಿಮಗೆಲ್ಲ ಬರುತ್ತೆ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ. ನಿನ ಗುಂಟು ನಾನಾ ವೇಷ, ನಿನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ರೇ 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 ಭಜರಂಗಿ, ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ಅಣ್ಣ, ನಮ್ಮೂರಿಂದ ಒಬ್ಬ ರೈತರು ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕಂತ. ಸರಿ, ಕರ್ಸಪ್ಪ. ನಮಸ್ಕಾರ ಸ್ವಾಮಿ. ಏನಾದರೂ ಮಾಡಿ ನಮ್ಮೂರಲ್ಲಿ ಸ್ವಲ್ಪ ನೀರು ತೊಂದರೆ ಐತೆ, ನೀರಿನೊಂದೇ ವ್ಯವಸ್ಥೆ ಮಾಡಿರಿ ಸ್ವಾಮಿ. ಖಂಡಿತ ನಾನು ಅವ್ರಿಗೆಲ್ಲ ಹೇಳಿ ಮಾಡಿಸ್ಕೊಡ್ತೀನಪ್ಪ. ನೀರೆಲ್ಲ ಬರುತ್ತೆ, ಧೈರ್ಯವಾಗಿ ಹೋಗಿ ಬನ್ನಿ, ಒಳ್ಳೇದಾಗಲಿ.
ನೀವಲ್ಲ ಗೌಡ್ರೆ ನಮ್ಮ ನಾಯಕ ಮಾಡಿಸಿರೋದು, ನೀವಲ್ಲ. ನೀವು ನಮಗೇನು ಮಾಡಿಸಿಲ್ಲ, ನಮ್ಮ ನಾಯಕರೇ ಮಾಡಿಸಿರೋದು. ಅಲ್ಲ ಕೂತ್ಕೊಳ್ಳಪ್ಪ. ಆಯ್ತು ಆಯ್ತು ನಾಯಕರೇ, ನೀವು ಹೇಳ್ದಂಗೆ ಆಗಲಿ. ಕೂತ್ಕೋ. ನೋಡು ಗೌಡ, ಈ ಜನಗಳೇ ಹೇಳ್ತಾರೆ ನೀನು ಏನು ಮಾಡಿದ್ಯಾ ಅಂತೇಳಿ. ಇನ್ಮೇಲಾದ್ರೂ ಸ್ವಲ್ಪ ಮನುಷ್ಯನಾಗೋದು ಕಲಿ. ಈ ಥರ ಕೆಟ್ಟ ಕೆಲಸ ಮಾಡೋದು ಬಿಟ್ಟು ಒಳ್ಳೇದು ಮಾಡೋದ್ರ ಕಡೆ ಯೋಚನೆ ಮಾಡು, ಅವಾಗಾದ್ರೂ ಮುಂದೆ ಬರ್ತೀಯ. ನೀನಲ್ಲ, ನಿಮ್ಮ ಅಪ್ಪಲ್ಲ, ನಿಮ್ಮ ತಾತನ ಕಾಲದಿಂದ ನಿಮ್ಮ ಕುಟುಂಬಕ್ಕೆ ವೈರಿ ನಾನು. ನೋಡು ಗೌಡ, ಇನ್ಮೇಲಾದರೂ ಒಳ್ಳೆಯವನಾಗಿ ಬಾಳು. ಈ ಜನಗಳಾದರೂ ಪಾಠ ಕಲಿಸ್ತಾರೆ. ಈ ಥರ ಕೆಟ್ಟ ಕೆಲಸ ಎಲ್ಲ ಬಿಡಯ್ಯ. ಇಲ್ಲಾಂದರೆ ಇವರೇನು ಮಾಡಲಿಲ್ಲ ಅಂದರೆ ನಾನು ಮಾತ್ರ ಒಂದಿನ ನಿನ್ನ ಪ್ರಾಣ ತೆಗಿಯೋಕ್ಕೂ ಲೇಸಲ್ಲ, ಜೋಪಾನ. ನೀನ್ ಹೇಳ್ದಂಗೆ ಆಗಲ್ಲ ನಾಯಕ, ನಾನು ಹೇಳಿದ್ದೆ ಮಾತಿಲ್ಲೇ. ನೋಡು ಗೌಡ, ನಂದು ನಿಂದು ಏನೇ ಇರ್ಬೋದು, ಇದು ರೈತರ ಸಭೆ. ನಮ್ದೇನೇ ಇದ್ರೂ ಇದರಿಂದ ಆಚೆಗೆ. ಇಲ್ಲಿ ನಾವೆಲ್ಲ ಒಂದೇ. ಈಗ ಹೋಗ್ತೀನಿ ನಾಯಕ, ಮತ್ತೆ ಎಲ್ಲಿಯಾದ್ರೂ ಸಿಗ್ತೀಯ. ಸ್ವಾಮಿ, ನಮ್ಮೂರಲ್ಲಿ ಒಬ್ಬ ರೈತರಿದ್ದಾರೆ. ವರ್ಷಕ್ಕೆ 10 ಲಕ್ಷ ಆದಾಯ ತೆಗಿತಿದ್ದಾರೆ. ಅವರು ನಮ್ಮೂರಿನವರೇ ಬುದ್ಧಿ. ಅದು ನಮಗೆ ಹೆಮ್ಮೆ ತರುವ ವಿಷಯ ಬುದ್ಧಿ. ಸರಿ ಸರಿ, ನೋಡಿ ನಾನು ಹೇಳ್ತೀನಿ. ಉಮೇಶ್, ಆ ರೈತನ ಕರ್ಕೊಂಬನ್ನಿ, ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ ನಮ್ಮ ಸಮಿತಿಯಿಂದ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ನೋಡಿ, ನಮ್ಮೂರಿನ ರೈತ ಇವತ್ತು ಸಾಧನೆ ಮಾಡಿ ವರ್ಷ 10 ಲಕ್ಷ ಆದಾಯ ತೆಗೆದು ಎಲ್ರಿಗೂ ಮಾದರಿ ಆಗಿದ್ದಾನೆ. ಎಷ್ಟೋ ಜನ ಚೆನ್ನಾಗಿದ್ದು ಮಾಡದೇ ಇರೋ ಕೆಲಸನ ಇವತ್ತು ನಮ್ಮ ಮಹೇಶ್ ಮಾಡಿದ್ದಾನೆ. ಅನ್ನವ ನೀಡುತ್ತ ಸಲಹಿರುವ ಮೇಲಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನೋಡಿ, ಇದೇ ಸಂದರ್ಭದಲ್ಲಿ ಇನ್ನೊಂದು ಸುದ್ದಿ. ನನ್ನ ತಮ್ಮ ಉದಯ ಉಮೇಶ್ ಇನ್ಮೇಲೆ ನನ್ನ ಕಂಪ್ನಿ ಜವಾಬ್ದಾರಿಗಳೆಲ್ಲ ಇವರೇ ನೋಡ್ಕೊಂಡು ಹೋಗ್ತಾರೆ. ಬಜರಂಗಿ ಇಡೀ ಭೂಮಿಯ ಡೋಲು ಇವನ ಹಾಡಿಗೆ ನಿಜವಾಗಿ. ಬಜರಂಗಿ ಋಣ ಕಾಣಿಸಿದ ಗುರುವಾಗಿ. ನೀವೆಲ್ಲ ನಮ್ಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು ನನ್ನ ತಮ್ಮವ್ರಿಗೆ ಕೂಡ ಹೀಗೆ ಆಶೀರ್ವಾದ. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು. ಪ್ರತಿಯ ಗುಳಲು ತನ್ನ ಮುಗುಳು ನಗುವನು, ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ. ಹೆತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಗೆ ಸಿಂಹಾಸನ. ದಿಗ್ಗನೆದ್ದ ಭಜರಂಗಿ, ಗುರುಗು ಸಿಡಿಲೆ ಇವನ ನಿಲುವಂಗಿ. ಕಂಡೆ ಧ್ಯೇಯ ನ್ಯಾಯ ಕಂಡ ಬೇರುಂಡನ ಧ್ಯೇಯ. ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ ನೀರೇ. ಭಜರಂಗಿ ಇಡೀ ಭೂಮಿಯ ಡೋಲು ಇವನ ಹಾಡಿಗೆ ನಿಜವಾಗಿ. ಛೈ, ಎಲ್ಲಿ ಹೋದ್ರು ಆ ನಾಯಕ ಅವಮಾನ ಮಾಡ್ತಿದ್ದಾನೆ. ಇವತ್ತು ರಾತ್ರಿ ಅವನ ತೋಟದಲ್ಲಿರ್ತಾನೆ. ಹುಡುಗರೆಲ್ಲ ಹೋಗಿ ಮುಗಿಸ್ಬಿಟ್ರಲ್ಲ ಅವನ್ನ. ಆ ಮನೆ ಒಳಗೆ ರಕ್ತದ ರುಚಿ ನೋಡಿರೋ ಕತ್ತಿಗಳಿದ್ದಾವೆ.
ಆ ಕತ್ತಿಗಳು ತಗೊಂಡೋಗಿ ಆ ನಾಯಕನ್ನ ಮುಗಿಸ್ಬಿಡ್ರಲ್ಲ. ಹಲೋ, ಆ ನಾಯಕನ್ನ ಮುಗಿಸಿದ್ರನಾ? ಇಲ್ಲೇ ಇದನ್ನು ಗೌಡ್ರೆ, ಕಾದ್ರಿಂದ ಕಾಯ್ತಾ ಇದ್ದೇನೆ. 2 ನಿಮಿಷದಲ್ಲಿ ಫೋನ್ ಮಾಡ್ತೀನಿ. ಮುಗಿಸಿ ಫೋನ್ ಮಾಡು. ಸರಿ ಗೌಡ್ರೆ, ಅಟ್ಯಾಕ್. ಆ ನಾಯಕ ಮನೆ ಹತ್ರನೇ ಬಂದಂಗ ನಮ್ಮ ಮಕ್ಕಳು ಮುಗಿಸ್ದಂಗೆ ಇಲ್ಲ. ಜೈ ಗೌಡ, ಬರ ಹೊರಗೆ. ಇನ್ ಸುಮ್ಮನಿದ್ರೆ ಆಗಲ್ಲ. ಹೊಟ್ಟೆ ಹಸ್ತಿರೋ ಸಿಂಹಕ್ಕೆ ಬೇಟೆ ತರ ಬಂದಿದ್ಯಾ? ಏಯ್ ನಾಯಕ,